ಬಗ್ಗೆ ಮಾತನಾಡೋದಕ್ಕೆ ಇನ್ನ ನಿವೃತ್ತ ಸಾರಿಗೆ ಅಧಿಕಾರಿಯಾದಂತಹ ರಾಜಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಣ್ಣ ಅವರೇ ನಮಸ್ತೆ. ನಮಸ್ಕಾರ. ಸಾರಿಗೆ ಇಲಾಖೆಯಲ್ಲಿ ತಾವು ಕೆಲಸ ಮಾಡೋದ್ರಿಂದ ಕೇಳ್ತೀನಿ, ಈ ದೃಶ್ಯ ನೋಡಿದಾಗ, ಈ ಅಪಘಾತದ ಒಂದು ಸುದ್ದಿ ಕೇಳಿದಾಗ ತಮಗೆ ಏನಂತ ಫೀಲ್ ಆಯ್ತು, ಹೆಂಗ್ ಆಗಿರಬಹುದು ಅಂತ, ಏನ್ ಚಾನ್ಸಸ್ ಇರಬಹುದು ಅಂತ? ನಾನು ಕೂಡ ಈ ರೀತಿಯ ಅಪಘಾತಗಳನ್ನ ನಾನು ತನಿಖೆ ಮಾಡಿ ಪರಿಶೀಲನೆ ಮಾಡಿದ್ದೇನೆ. ದೃಶ್ಯಗಳನ್ನ ನೋಡ್ತಾ ಇದ್ರೆ, ನೀವು ತಿಳಿಸ್ತಾ ಇರ್ತಕ್ಕಂತ ಮಾಹಿತಿಗಳನ್ನ ನೋಡಿದ್ರೆ ಇದರಲ್ಲಿ ಬಸ್ಸಿನ ಚಾಲಕನದಾಗಲಿ ಯಾವುದೇ ತಪ್ಪು ಇಲ್ಲ ಅಂತ ಕಂಡು ಬರ್ತಾ ಇದೆ. ಆದ್ರೆ ಬಹುತೇಕ ಈ ಲಾರಿ ಚಾಲಕ ಆ ಸಮಯದಲ್ಲಿ ನಿದ್ರಾವಸ್ಥೆಗೆ ಜಾರಿರತಕ್ಕಂತ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಎದುರಿನಿಂದ ಬರ್ತಾ ಇದ್ದ ಒಂದು ರಸ್ತೆಯ ವಿಭಜಕವನ್ನ ದಾಟಿ ಎದುರುಗಡೆ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಅಂತಂದ್ರೆ, ಸಾಮಾನ್ಯವಾಗಿ ಎಷ್ಟೇ ಚಾಲಕ ನಿರ್ಲಕ್ಷ್ಯ ಇದ್ರೂ ಕೂಡ ಈ ರೀತಿಯ ಗಂಭೀರವಾದಂತ ಚಾಲನೆಗೆ ಅವಕಾಶ ಇರೋದಿಲ್ಲ. ಅಟ್ಲೀಸ್ಟ್ ಈ ಪ್ರಮಾಣವನ್ನ ತಗ್ಗಿಸದ ಪ್ರಯತ್ನ ಆದ್ರೂ ಮಾಡ್ತಾನೆ. ಆದ್ರೆ ಏಕಾಏಕಿ ಎದುರುಗಡೆ ಬರ್ತಾ ಇರ್ತಕ್ಕಂಥ ರಸ್ತೆಯಿಂದ ವಿಭಜಕವನ್ನ ದಾಟಿ ಬಸ್ಸಿಗೆ ಅಪಘಾತ ಮಾಡಿದ್ದಾನೆ ಅಂದ್ರೆ ಬಹುತೇಕ ಚಾಲಕ ನಿದ್ರೆಗೆ ಜಾರಿರ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಲಾರಿ ಚಾಲಕ? ಹೌದು. ಓಕೆ ರಾಜಣ್ಣ ಸರ್, ಈಗ ತಾನೇ ನಾನು ಗಮನಿಸ್ತಾ ಇದ್ದೆ, ಕೆಲವರು ವಾಹನ ಸವಾರ ಹೇಳ್ತಾ ಇದ್ರು ಹೈವೇಲಿ ಯದ್ವಾ ತದ್ವಾ ಹೋಗ್ತಾ ಇರುತ್ತೆ ಈ ಲಾರಿ ಕಂಟೈನರ್ಗಳು, ಅದಕ್ಕೊಂದು ನಿಯಮ ತರಬೇಕು ಅಂತ. ಹೆವಿ ಸ್ಪೀಡ್ ಅಲ್ಲಿ ಇರ್ತಾರೆ, ಇಲ್ಲ ಎಲ್ಲಿ ಬೇಕಲ್ಲೋ ಸ್ಟ್ಯಾಂಡ್ ಗಳಾಗ್ಬಿಟ್ಟಿರುತ್ತೆ, ಅಂದ್ರೆ ಕಂಟೈನರ್ ಲಾರಿಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ ಹೈವೇಗಳಲ್ಲಿ, ಇದು ಸಮಸ್ಯೆ ಆಗುತ್ತೆ ಬೇರೆ ವಾಹನಗಳು ಹೋಗೋದಕ್ಕೆ ಅಂತ. ಹೆಂಗೆ ಅಂತ ಅಪಘಾತಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇರೋ ಕಾರಣ ಬೇರೆ. ಈ ಅಪಘಾತಕ್ಕೆ ಕಾರಣ ನಾನು ಹೇಳಿದಾಗೆ ಸಾಮಾನ್ಯವಾಗಿ ಇವನು ಚಾಲಕ ನಿದ್ರೆಗೆ ಜಾರಿ ಇರತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಹೇಳಿದ್ರಿ, ಇದಲ್ದೇನೆ ಬಹುತೇಕ ಲಾರಿಗಳು ಹೈವೇಯ ಹೆದ್ದಾರಿಯ ಪಕ್ಕದಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಆ ಅತಿ ವೇಗದಿಂದ ಹೋಗ್ತಾ ಇರ್ತಕ್ಕಂಥ ವಾಹನಗಳು ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ತಮ್ಮದು, ಹೌದಲ್ವೇ? ಕರೆಕ್ಟ್ ರಾಜಣ್ಣ ಸರ್, ಸುಮಾರು ಜನ ಮಾಡ್ತಿದ್ದಾರೆ. ಈಗ ನೋಡಿ, ಹೆದ್ದಾರಿಯನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ನಿಗದಿತ ಸ್ಪೀಡ್ಗೆ ಹೋಗ್ಬೇಕು ಅಂತ ನಿಗದಿಯಂತೆ ಮಾಡಿರ್ತಾರೆ. ಅದಲ್ದೇನೆ ಅದಕ್ಕಿಂತ ಮೀರಿ 100 ಕಿಲೋಮೀಟರ್ 80-100 ಕಿಲೋಮೀಟರ್ನ ನಿಗದಿ ಮಾಡಿದ್ರೆ ಇವರು 120-130 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡ್ತಕ್ಕಂತ ನಾವು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ. ಒಂದು ಚಾಲನೆ ಅತಿ ವೇಗವಾಗಿ ಮಾಡ್ತಾ ಇರೋದು. ಎರಡನೇದು, ನಾವು ಲಾರಿ ಅಥವಾ ಬಸ್ ಬೇಗಳನ್ನ ಸರಿಯಾದ ರೀತಿಯಲ್ಲಿ ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ಮಾಡದೇ ಇರೋದು. ಈಗ ಚಾಲಕ ಹೋಗ್ಬೇಕಾದ್ರೆ ಇದು ಹೆದ್ದಾರಿ ನಿರ್ಮಾಣದಲ್ಲಿ ಕೆಲವು ಮಾನದಂಡಗಳಿರ್ತವೆ. ಇಷ್ಟು ಕಿಲೋಮೀಟರ್ಗೆ ವಾಹನಗಳನ್ನ ನಿಲ್ಸೋದಿಕ್ಕೆ, ಡ್ರೈವರ್ಗಳಿಗೆ ರೆಸ್ಟ್ ಕೊಡೋದಿಕ್ಕೆ ಅಂತ ಬಸ್ ಬೇಗಳು, ಟ್ರಕ್ ಬೇಗಳು, ಟರ್ಮಿನಲ್ಸ್ ನ ಮಾಡ್ಬೇಕು ಅಂತ ಇದೆ. ಕೆಲವು ಕಡೆ ಮಾಡಿದ್ರೂ ಕೂಡ ಕೆಲವು ಸರಿ ಏನೋ ಒಂದು ನೇಚರ್ ಕಾಲ್ಗೆ ಅರ್ಜೆಂಟ್ ಆಗುತ್ತೆ, ಅಥವಾ ಇನ್ನೇನಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ, ಅಥವಾ ಅವನ ಅಜಾಗರೂಕತೆ ನಿರ್ಲಕ್ಷ್ಯದ ಒಂದು ತನದಿಂದ ಚಾಲಕ ಏನ್ ಮಾಡ್ತಾನೆ, 1 ಸೆಕೆಂಡ್ ಅಲ್ವಾ ನಿಲ್ಸ್ಬಿಟ್ಟು ನಂತರ ಹೋಗೋಣ ಅಂತ ನಿಲ್ಲಿಸ್ತಾನೆ. ಆದ್ರೆ ಆತನಿಗೆ ಗೊತ್ತಿರಲ್ಲ ಬೇರೆ ಪ್ರಯಾಣಿಕರು, ಬೇರೆ ಚಾಲಕರು ಏನು ಆಲೋಚನೆ ಮಾಡಿರ್ತಾರೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಇವನ ನಿರ್ಲಕ್ಷ್ಯತೆ ಏನಾಗುತ್ತೆ, ಇನ್ನೊಬ್ಬ ಬಂದು ಆ ವೇಗದಲ್ಲಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ನಿಯಂತ್ರಣ ಮಾಡಕ್ಕಾಗದೆ ಹಿಂದಿನಿಂದ ಡಿಕ್ಕಿ ಹೊಡೆದು ಮಾರಣಾಂತಿಕ ಅಪಘಾತಗಳು ಆಗಿರ್ತಕ್ಕಂಥದ್ದು ಮತ್ತು ಮೊದಲು ಇದೇ ರೀತಿ ಆಗ್ತವೆ. ಒಂದು ವೇಳೆ ಚಾಲಕರಿಗೆ ಬೇಕಾದಂತ ಸೂಕ್ತ ಶಿಕ್ಷಣ ಮತ್ತು ತರಬೇತಿಗಳಲ್ಲಿ ತುಂಬಾ ಕೊರತೆ ಇದೆ ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಎಕ್ಸಾಕ್ಟ್ಲಿ, ಹೌದು ರಾಜು, ಈ ವಿಚಾರ ತಾವ್ ಏನ್ ಹೇಳಿದ್ರಲ್ಲ ಅದು ಕೇಳಕ್ ಸಿಗುತ್ತೆ. ಅದ್ರ ಜೊತೆಗೆ ರಾಜಣ್ಣ ಸರ್, ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಈಗ ಅತಿ ಹೆಚ್ಚು ಅಪಘಾತಕ್ಕೀಡಾಗುವುದು, ಅದು ಕೂಡ ಬೆಳಗಿನ ಜಾವ ಆಗ್ಲಿ ಮಧ್ಯರಾತ್ರಿ ಆಗ್ಲಿ, ಅದು ಸ್ಲೀಪರ್ ಕೋಚ್ ಬಸ್ಗಳೇ ಅತಿ ಹೆಚ್ಚಿನ ಅಪಘಾತಕ್ಕೊಳಗಾಗುತ್ತೆ. ಇದಕ್ಕೆ ಕಾರಣ ಅಂತ ಏನಾದ್ರೂ ಇದೆಯಾ ಸರ್ ಪರ್ಟಿಕ್ಯುಲರ್ ಆಗಿ? ಜೊತೆಗೆ ಇಂಥ ಅವಘಡಗಳಾದಾಗ ಆ ಬಸ್ಸಲ್ಲಿದ್ದಂತಹ ಪ್ರಯಾಣಿಕರಿಗೆ ಎಮರ್ಜೆನ್ಸಿ ಎಕ್ಸಿಟ್ ಅಥವಾ ಎಲ್ಲಿಂದಲೋ ಎಕ್ಸಿಟ್ ಆಗೋದಕ್ಕೆ ಅವಕಾಶಗಳೇ ಇರೋದಿಲ್ವಾ, ಹೆಂಗೆ ಅಂತ? ಮೇಡಮ್, ಇಲ್ಲಿ ಎಮರ್ಜೆನ್ಸಿ ಅಂತ ನಾವು ಒಂದು ಪದ ಉಪಯೋಗಿಸ್ತೀವಲ್ಲ, ಎಮರ್ಜೆನ್ಸಿ ಅಂದ್ರೆ ಒಂದು ಕಾಲಾವಕಾಶ ಇರುತ್ತೆ. ಆದ್ರೆ ಈ ಅಪಘಾತದಲ್ಲಿ ನಿಮಗೆ ಎಮರ್ಜೆನ್ಸಿ ಇದ್ರೆ ನಿಮಗೆ ಕಾಲಾವಕಾಶನೇ ಇಲ್ಲ. ನಿಮಗೆ ಏಕಾಏಕಿ ಒಂದು ಕಂಟೈನರ್ ಲಾರಿ ಅಷ್ಟು ಸುಮಾರು 25-30 ಟನ್ ಪ್ರಮಾಣದ ತೂಕ ಇರ್ತಕ್ಕಂತ ವಾಹನ ಎದುರುಗಡೆ ಬರ್ತಾ ಇರ್ತಕ್ಕಂಥ ವಾಹನಕ್ಕೆ ಏಕಾಕಿ ನುಗ್ಗದಾಗ ಬುಲೆಟ್ ನುಗ್ಗದಂಗ ಆಗುತ್ತೆ. ಒಂದು ನಾವು ರೈಫಲ್ ಇಂದ ಹೆಂಗೆ ರೈಫಲ್ ಇಂದ ಟ್ರಿಗರ್ ಮಾಡಿದಾಗ ಬುಲೆಟ್ ಬರುತ್ತಲ್ಲ, ಆ ರೀತಿ ಬಂದಾಗ ನಿಮ್ಗೆ ಸಮಯ ಎಲ್ಲಿದೆ ಯೋಚನೆ ಮಾಡೋದಕ್ಕೆ ಸಮಯಾವಕಾಶ ಸಿಗೋದಿಲ್ಲ. ಹಾಗಾಗಿ ಎಷ್ಟೇ ನೀವು ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ಬೋದು, ಎಮರ್ಜೆನ್ಸಿ ಡೋರ್ ಇರ್ಬೋದು, ಅದನ್ನ ಬ್ರೇಕ್ ಮಾಡೋದಕ್ಕೆ ಬೇಕಾದಂತ ಉಪಕರಣಗಳು ಇರ್ಬೋದು, ಯಾವ್ದಕ್ಕೂ ನಿಮಗೆ ಕಾಲಾವಕಾಶವೇ ಇಲ್ಲ ಇಲ್ಲಿ.
ಓಕೆ. ಏಕಾಏಕಿ ಒಂದೇ ಬಾರಿ ಎರಗದಂತ ಸಂದರ್ಭದಲ್ಲಿ ನಿಮ್ಗೆ ಕ್ಷಣಾರ್ಧದಲ್ಲಿ ನಿಮಗೆ ಏನು ಯೋಚನೆ ಮಾಡಕ್ ಅವಕಾಶನೇ ಇರೋದಿಲ್ಲ. ಓಕೆ. ಸೊ ಅಷ್ಟೊತ್ತಿಗೆ ಹಿಂಗೆಲ್ಲ ಅವಘಡಗಳಿಗೆ ಸಾಕ್ಷಿ ಹೌದು ಆಗ್ಬಿಡುತ್ತೆ ಹೌದು, ಬಸ್ಗಳು ಅಂತ. ಇದಕ್ಕೆ ಲಾರಿ ಚಾಲಕನ ಅದೇ ಬಹುತೇಕ ತಪ್ಪಿದೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. ಎಸ್ ಎಸ್ ರಾಜಣ್ಣ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್